ಹಾಯ್, ನಿಮ್ಗೆ ತುಂಬಾ ಹೇರ್ ಫಾಲ್ ಆಗ್ತಿದ್ಯಾ? ರೀಸನ್ ಏನಂತ ಗೊತ್ತಾಗ್ತಿಲ್ವಾ? ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹೇರ್ ಫಾಲ್ ಆಗೋಕ್ಕೆ ತುಂಬಾ ಕಾರಣಗಳಿರುತ್ತೆ. ಒಂದು ಸ್ಟ್ರೆಸ್ ಆಗಿರ್ಬೋದು, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಮತ್ತೆ ನೀವು ಯಾವ್ದಾದ್ರು ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ ಸಫರ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಹೇರ್ ಫಾಲ್ ಆಗೋದು ಚಾನ್ಸಸ್ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಅಂದ್ರೆ ಹೇರ್ಗೆ ಐರನ್ ಮತ್ತೆ ಫೆರಿಟಿನ್ ನೀವು ಡೆಫಿಷಿಯಂಟ್ ಆಗಿದ್ರೆ ಡೆಫಿನೆಟ್ಲಿ ಇದನ್ನ ಬ್ಲಡ್ ಟೆಸ್ಟ್ ಮಾಡಿ ಚೆಕ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಫೆರಿಟಿನ್ ಲೆವೆಲ್ 30 to 40 ಕಡಿಮೆ ಇದ್ರೆ ಡೆಫಿನೆಟ್ಲಿ ಹೇರ್ ಫಾಲ್ ಆಗೋದು ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸೊ ಐರನ್ ಜಾಸ್ತಿ ಇರೋ ಫುಡ್ ಎಲ್ಲ ನಾನ್ ವೆಜ್ ಸೋರ್ಸಸ್ ಗಳಲ್ಲಿ ಇರುತ್ತೆ. ಚಿಕನ್ ಆಗ್ಲಿ, ಮಟನ್ ಆಗ್ಲಿ, ಎಗ್ಸ್ ಅಲ್ಲಿ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ಸ್ ಅಂತ ಬಂದಾಗ ನೀವು ಹಸಿರು ಸೊಪ್ಪಿನ ತರಕಾರಿಗಳನ್ನ ಇನ್ಕ್ಲೂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವನ್ ವೈಟಮಿನ್ ಸಿ ಫ್ರೂಟ್ಸ್ ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಉತ್ತಮ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಅಂತ ಹೇಳಿದ್ರೆ ಜಿಂಕ್ ಇರೋದು ನಿಮ್ಮೆಲ್ಲ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ. ಇವಾಗ ಬಾದಾಮ್, ಕ್ಯಾಶ್ಯೂಸ್, ವಾಲ್ನಟ್ಸ್ ಇದ್ರಲ್ಲೆಲ್ಲ ಚೆನ್ನಾಗಿ ಜಿಂಕ್ ಕಂಟೆಂಟ್ ಇರುತ್ತೆ. ಇದನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಉತ್ತಮ. ಥರ್ಡ್ ನ್ಯೂಟ್ರಿಯೆಂಟ್ ಅಂತ ಬಂದಾಗ ಮ್ಯಾಗ್ನೀಷಿಯಂ ಕೂಡ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳ್ಬೋದು. ಮ್ಯಾಗ್ನೀಷಿಯಂ ಇರೋದು ಎಲ್ಲ ಹಸಿರು ಸೊಪ್ಪಿನ ತರಕಾರಿಗಳಲ್ಲಿ ಕೂಡ ಅಂಡ್ ನಟ್ಸ್ ಅಂಡ್ ಸೀಡ್ಸ್ ಲೈಕ್ ಕುಂಬಳಕಾಯಿ ಬೀಜಗಳು, ಇವನ್ ಸನ್ಫ್ಲವರ್ ಸೀಡ್ಸ್, ಸೊ ಇದ್ರಲ್ಲೆಲ್ಲ ಮ್ಯಾಗ್ನೀಷಿಯಂ ಕಂಟೆಂಟ್ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ ಹಾಗೆ ಜಿಂಕ್ ಅಬ್ಸಾರ್ಪ್ಷನ್ ಅಂದ್ರೆ ಜಿಂಕ್ ಹೀರ್ಕೊಳ್ಳುವಿಕೆ ಬಾಡಿಯಲ್ಲಿ ಚೆನ್ನಾಗ್ ಆಗ್ಬೇಕಂದ್ರೆ ಆದಷ್ಟು ಕಾರ್ಬ್ ಇಂಟೇಕ್ ನ ಕಡಿಮೆ ಮಾಡಿ. ಜಾಸ್ತಿ ಜೋಳ, ಅಕ್ಕಿ ಈ ತರ ಐಟಮ್ಸ್ ಏನೇನ್ ತಗೋತಿದ್ದೀರಾ ಅದನ್ನ ಸ್ವಲ್ಪ ಕಡಿಮೆ, ಮತ್ತೆ ಪ್ರೋಟೀನ್ ಮತ್ತೆ ಫ್ಯಾಟ್ ನ ಇನ್ಕ್ರೀಸ್ ಮಾಡಿದ್ರೆ ಜಿಂಕ್ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ಪ್ರೋಟೀನ್ ಅಂತ ಬಂದಾಗ ಎಲ್ಲ ನಾನ್ ವೆಜ್ ಸೋರ್ಸಸ್ ಗಳಲ್ಲಿ ಇರುತ್ತೆ. ವೆಜ್ ಸೋರ್ಸಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ. ಸೊ ಪ್ರೋಟೀನ್, ಫ್ಯಾಟ್ ಅಂತ ಬಂದಾಗ ಒಳ್ಳೆ ಫ್ಯಾಟ್ಸ್ ನ ತಗೊಳ್ಬೇಕು. ಘೀ ಆಗಿರ್ಬೋದು, ಕ್ಯಾಶ್ಯೂಸ್ ಆಗಿರ್ಬೋದು, ಅವಕ್ಯಾಡೋಸ್ ಆಗಿರ್ಬೋದು, ಇದ್ರಲ್ಲೆಲ್ಲ ಒಳ್ಳೆ ಫ್ಯಾಟ್ಸ್ ಇರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮೇನ್ಲಿ ಫೋಕಸ್ ಮಾಡ್ಬೇಕಾಗಿರೋದು ನಿಮ್ಮ ರೂಟ್ ಕಾಸ್. ನಿಮ್ಗೆ ಹೇರ್ ಫಾಲ್ ಏನಕ್ಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್.